ಓಕೆ, ಫ್ರೈಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತರಾಗಿದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯವನ್ನು ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯ. ಈ ಮುಂಜಾನೆ ಸಮಯದ ದೇವರು ನಮಗೆ ಎಲ್ಲಾ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಆತನ ಕಾಯ್ದು ಕಾಪಾಡುವಂತ ದೇವರಾಗಿದ್ರೆ ಪ್ರಿಯರೇ. ಮತ್ತೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆಶಾಯ 66ನೇ ಅಧ್ಯಾಯ 13ನೇ ವಚನ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಿದ್ದಾರೆ ಪ್ರಿಯೆ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಹಲ್ಲೆಲೂಯ. ಇಲ್ಲಿ ಯೆಶಾಯ ಪ್ರವಾದನ ಮೂಲಕವಾಗಿ ದೇವರು ತನ್ನ ಜನರಿಗೆ ಇಲ್ಲಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯೆ. ತಾಯಿ ತನ್ನ ಮಗನನ್ನು ಯಾವ ರೀತಿಯಾಗಿ ಪ್ರೀತಿ ಮಮತೆ ಸಂತೈಸುತ್ತಾಳೋ ಅದೇ ಪ್ರಕಾರವಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನಿಮ್ಮನ್ನು ಸಂತೈಸುವೆನು ಎಂಬುದಾಗಿ ಇಲ್ಲಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತೇವೆ ಪ್ರಿಯೆ. ತಾಯಿ ಪ್ರೀತಿ ಅಪಾರವಾಗಿರುತ್ತೆ ಪ್ರಿಯೆ. ತನ್ನ ಮಕ್ಕಳು 9 ತಿಂಗಳಲ್ಲಿ ಹೊಟ್ಟೆಗಿಟ್ಕೊಂಡು ಅವಳು ಜನ್ಮ ನೀಡಿ ಪ್ರತಿದಿನ ತಾಯಿ ತನ್ನ ಮಕ್ಕಳಿಗೆ ಯಾವ ರೀತಿಯಾಗಿ ಪೋಷಿಸಬೇಕು, ಯಾವ ರೀತಿಯಾಗಿ ಬೆಳೆಸಬೇಕು, ಅವಳಿಗೆ ಎಷ್ಟೇ ಒಂದು ದುಃಖ ಬರಲಿ, ಎಷ್ಟೇ ಕಷ್ಟ ಬರಲಿ, ಅವಳಿಗೆ ಎಷ್ಟೇ ಒಂದು ಪರಿಸ್ಥಿತಿ ಗಂಭೀರವಾಗಿರ್ಲಿ, ಆದರೆ ತಾಯಿ ತನ್ನ ಮಗವನ್ನು ಪ್ರೀತಿ ಮಾಡಿ ಸಂತೈಸುವಂತಾಗಿರ್ತಾರೆ. ಮಗುವಿಗೆ ಯಾವ ಒಂದು ದುಃಖ ಆಗಲ್ದಂಗೆ, ಕಣ್ಣೀರು ಬರಲ್ದಾಗೆ ಪ್ರತಿ ವಿಷಯದಲ್ಲಿ ತಾಯಿ ತನ್ನ ಮಗನನ್ನು ನೋಡಿಕೊಳ್ಳುವಂತಳು, ಪ್ರೀತಿ ಮಾಡುವಂತಳು, ಸಂತೈಸುವಂತಳಾಗಿರ್ತಾಳೆ ಪ್ರಿಯರೇ. ಹಲ್ಲೆಲೂಯ. ಪ್ರಿಯರೇ, ದೇವರು ಅದೇ ಪ್ರಕಾರವಾಗಿ ನಮ್ಮನ್ನು ನಿಮ್ಮನ್ನು ಸಂತೈಸುವಂತರಾಗಿದ್ರೆ ಪ್ರಿಯರೇ. ಹಲ್ಲೆಲೂಯ. ಒಂದು ಉದಾಹರಣೆ ನೋಡ್ಕೊಳ್ಳೋಣ ಪ್ರಿಯರೇ. ಕೋಳಿಯು ತನ್ನ ಮರಿಗಳನ್ನು ಯಾವ ರೀತಿಯಾಗಿ ತನ್ನ ರೆಕ್ಕೆ ನೆರಳಲ್ಲಿ ಬಚ್ಚಿಟ್ಟುಕೊಳ್ಳುತ್ತೆ ಪ್ರಿಯರೇ. ಕೋಳಿ ತನ್ನ ಮರಿಗಳಿಗೆ ಯಾವ ಹಾನಿ ಆಗ್ಬಾರ್ದು, ಯಾವ ತುಫಾನು, ಯಾವ ಗಾಳಿ, ಯಾವುದೊಂದು ಭಯಂಕರ ಪರಿಸ್ಥಿತಿಯಲ್ಲಿ ತನ್ನ ಮರಿಗಳನ್ನು ನಾಶವಾಗಿ ಹೋಗ್ಬಾರ್ದು ಅಂದ್ರೆ ಅದು ತನ್ನ ರೆಕ್ಕೆದ ನೆರಳಲ್ಲಿ ಬಚ್ಚಿಟ್ಟುಕೊಳ್ಳುತ್ತೆ ಪ್ರಿಯರೇ. ಹಲ್ಲೆಲೂಯ. ಹದ್ದು ಆಕಾಶದಲ್ಲಿ ಹಾರಾಡುವಾಗ ಅದಕ್ಕೆ ಭಯ, ನನ್ನ ಮಗುವನ್ನು ತೆಗೆದುಕೊಂಡು ಅದು ಆಹಾರವನ್ನು ತಿನ್ನುತ್ತೆ ಎಂಬುದಾಗಿ. ಅಂದ್ರೆ ಅಂತ ಶೋಧನೆ ಬಂದ್ರು ಸಹ ಅದು ಏನ್ ಮಾಡುತ್ತೆ ನೋಡಿ, ತನ್ನ ಮರಿಗಳನ್ನು ಏನ್ ಮಾಡುತ್ತೆ, ತನ್ನ ರೆಕ್ಕೆ ನೆರಳಲ್ಲಿ ಅಂದ್ರೆ ಅದು ಕುಂತಂತ ಸ್ಥಳದಲ್ಲಿ ಅದೇನ್ ಮಾಡುತ್ತೆ, ಬಚ್ಚಿಟ್ಟುಕೊಂಡು ಕಾಪಾಡುತ್ತೆ ಪ್ರಿಯ. ಅಂದ್ರೆ ಕೋಳಿ ಯಾವ ರೀತಿಯಾಗಿ ತನ್ನ ಮಕ್ಕಳನ್ನು ಕಾಯ್ದು ಕಾಪಾಡುತ್ತೋ ಅದೇ ರೀತಿ ದೇವರು ನಿಮ್ಮನ್ನು ನಮ್ಮನ್ನು ಕಾಯ್ದು ಕಾಪಾಡ್ತಾ ಇದ್ದಾರೆ ಪ್ರಿಯ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂತ ಸೈತಾನ ಶೋಧನೆಗಳು, ಸೈತಾನ ಒಂದು ಪ್ರತಿಯೊಂದು ಶೋಧಿಸುವಂತ ಪ್ರತಿಯೊಂದು ಸಮಸ್ಯೆಗಳಿಂದ ದೇವರು ಏನ್ ಮಾಡ್ತಾ ಇದ್ದಾರೆ, ತಪ್ಪಿಸಿ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಪ್ರಿಯ. ಹಲ್ಲೆಲೂಯ. ಯಾಕಂದ್ರೆ ನಾವು ಆತನ ಮಕ್ಕಳು. ಆತ ನಮ್ಗೆ ಎಲ್ಲಾ ವಿಷಯ, ಆತ ನಮ್ಗೆ ನೋಡುವಂತ ದೇವರು, ಆತ ನಮ್ಮನ್ನು ಕಾಯುವಂತ ದೇವರು, ಆತ ನಮ್ಮನ್ನು ಸಂತೈಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಮುಂಜಾನೆ ಸಮಯದಲ್ಲಿ ದೇವರು ತನ್ನ ತಾಯಿ ಪ್ರೀತಿಯ ಸಂತೈಸುವ ಪ್ರಕಾರ ದೇವರು ನಿಮ್ಮನ್ನು ಆತನ ಸಂತೈಸ್ತಿದ್ದಾರೆ ಎಂಬುದಾಗಿ ನಾವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಂಡು ಪ್ರಿಯರೇ. ದೇವರ ಪ್ರೀತಿ, ದೇವರ ಒಂದು ಮಮತೆ, ದೇವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕಂದ್ರೆ ನಾವು ಆತನಲ್ಲಿ ಎಲ್ಲಾ ವಿಷಯದಲ್ಲಿ ಆತನಿಗೆ ನಂಬಿಕೆಯುಳ್ಳ ಮಕ್ಕಳಾಗಿ ಜೀವಿಸಬೇಕು ಪ್ರಿಯರೇ. ತಾಯಿ ತನ್ನ ಮಗುವನ್ನು ಯಾವ ರೀತಿಯಾಗಿ ಪ್ರೀತಿಸ್ತಾಳೆ ಪ್ರಿಯರೇ. ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಗಳಿಗೆಯಲ್ಲಿ ತಾಯಿ ಪ್ರೀತಿ ಕಡಿಮೆ ಆಗಿರೋದಿಲ್ಲ ಪ್ರಿಯರೇ. ಅದೇ ರೀತಿಯಾಗಿ ದೇವರು ನಮ್ಮ ಜೀವಿತದಲ್ಲಿ ನಮಗೆ ಪ್ರತಿಯೊಂದು ವಿಷಯಗಳಲ್ಲಿ, ಪ್ರತಿಯೊಂದು ದಿನದಲ್ಲಿ ದೇವರು ಆತನ ಪ್ರೀತಿ, ಆತನ ನಮ್ಗೆ ಎಲ್ಲಾ ವಿಷಯ ಆತನ ಪ್ರೀತಿ ಮಾಡಿ ನಮ್ಮನ್ನು ಸಂತೈಸಿ ಆತನಿಗೆ ಒಳ್ಳೆ ಕುರುಬನಾಗಿ ನಮ್ಮನ್ನು ಕಾಯುವಂತ ದೇವರಾಗಿದ್ದಾರೆ ಪ್ರಿಯ. ಹಲ್ಲೆಲೂಯ. ಮುಂಜಾನೆ ಸಮಯದಲ್ಲಿ ನಾವೆಲ್ಲರೂ ದೇವರ ಕಡೆಗೆ ದೃಷ್ಟಿಟ್ಟು ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಂದು ವಿಷಯದಲ್ಲಿ ತಂದಿ ನೀವು ನಮ್ಮನ್ನು ಸಂತೈಸುವಂತ ದೇವರಾಗಿರಪ್ಪ, ನೀವು ನಮ್ಮನ್ನು ಕಾಯುವಂತ ದೇವರಾಗಿರಪ್ಪ, ನೀವು ನಮ್ಮನ್ನು ನಡೆಸುವಂತ ದೇವರಪ್ಪ, ನೀವು ಎಲ್ಲಾ ವಿಷಯ ತಂದಿ ನೀವು ನಮ್ಮನ್ನು ಪ್ರತಿಯೊಂದು ವಿಷಯದಲ್ಲಿ ತಂದಿ ನೀವು ನಮ್ಮನ್ನು ಸಂತೈಸುವಂತ ದೇವರಾಗಿರಪ್ಪ ಅಂತ ಹೇಳಿ ನಾವು ಮುಂಜಾನೆ ಸಮಯದಲ್ಲಿ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವೆಲ್ಲರೂ ಪ್ರಾರ್ಥನೆ ಏಕೆ ಬಯಸೋಣ ಪ್ರಿಯರೇ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಸಯ್ಯ.
ಮುಂಜಾನೆ ಸಮಯ ತಂದೆ ಎಷ್ಟು ಜನರು ಈ ವಾಗ್ದಾನ ನೋಡ್ತಿದ್ರಪ್ಪ, ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಈ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವದಿಸಲ್ಪಡ್ತಾ ಇದ್ರಪ್ಪ ತಂದೆ ದೇವರ. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತ ಪ್ರಭಾ, ಅವರ ಜೀವಿತದಲ್ಲಿ ಇದ್ದಂತ ಪ್ರತಿಯೊಂದು ಕಷ್ಟಗಳಿಂದ ಬಿಡುಗಡೆ ಮಾಡ್ತಿದ್ರಪ್ಪ, ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ತಿದ್ರಪ್ಪ, ಕೋರ್ಟ್ ಕೇಸ್ ಬಿಡುಗಡೆ ಮಾಡ್ತಿದ್ರಪ್ಪ. ಎಷ್ಟು ಜನ ಗರ್ಭಫಲ ಇಲ್ಲ ಅಂತ ಹೇಳಿ ಒಂದು ಚಿಂತನೆಗೆ ಕಣ್ಣೀರಲ್ಲಿ ಕಾಲಗಳಂತ ಅವ್ರ ಪರಿಸ್ಥಿತಿ ಎಲ್ಲ ಪ್ರಭಾ, ಅವರೆಲ್ಲ ಒಂದು ದುಃಖದ ಕಣ್ಣೀರೆಲ್ಲ ಬಿಡುಗಡೆ ಮಾಡ್ತಿದ್ರಪ್ಪ. ಸ್ತೋತ್ರ, ನೀನು ಪ್ರಾರ್ಥನೆ ಕೇಳುವಂತ ದೇವರಾಗಿರಪ್ಪ, ನೀವು ಕಣ್ಣೀರನ್ನು ನೋಡುವಂತ ದೇವ್ರು ನೀವಾಗಿರಪ್ಪ. ಸ್ತೋತ್ರ, ಹಾಲೆಲೂಯಾ. ಮುಂಜಾನೆ ಸಮಯ ತಂದೆ ಈ ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅದ್ಭುತ ರೀತಿಯಾಗಿ ಪ್ರಭಾ, ಇಸ್ರಾಯೇಲ್ ಜನರಿಗೆ ತಂದೆ ನೀವು ವಾಗ್ದಾನ ಮಾಡಿದಂತ ದೇವರು, ತಾಯಿ ತನ್ನ ಮಗನು ಯಾವ ರೀತಿಯಾಗಿ ಸಂತೈಸ್ತಳೋ ಅದೇ ಪ್ರಕಾರವಾಗಿ ನಾನು ನಿಮ್ ಸಂತೈಸುವಂತಾಗಿ ತಂದೆ ತಂದೆ ವಾಗ್ದಾನ ಮಾಡಿರಪ್ಪ. ಎಲ್ಲ ಜೀವಿತದಲ್ಲಿ ತಂದೆ ನಿಮ್ಮ ಪ್ರೀತಿ, ನಿಮ್ಮ ಶಾಂತಿ, ನಿಮ್ಮ ಸಮಾಧಾನ, ನೀವು ಎಲ್ಲಾ ವಿಷಯದಲ್ಲಿ ನೀವು ನಮ್ಮ ಸಂತೈಸಿರಪ್ಪ. ಈ ಪ್ರಾರ್ಥನೆ ಮಾಡುವಂತೆ ಈ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರಿಸಿ. ಆ ಪ್ರಾರ್ಥನೆ ವಿಜ್ಞಾಪನೆಗಳು ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್. ಪ್ರಿಯರೇ, ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಏಕೀಭವಿಸಿರಿ. ಈ ಪ್ರಾರ್ಥನೆ ಮತ್ತು ಪ್ರತಿಯೊಬ್ಬರಿಗೆ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ಪ್ರತಿದಿನ ಲೈವ್ ಇರುತ್ತೆ. ಸಾಯಂಕಾಲ ಲೈವ್ ಕಂಟಿನ್ಯೂ ಮಾಡುವಂತರಾಗಿರಿ ಮತ್ತು ವಾಗ್ದಾನಗಳು ಸಹ ನೋಡ್ತಾ ಇದ್ದೀರಿ, ತುಂಬಾ ಸಂತೋಷ. ಮತ್ತು ಕೊನೆವರೆಗೂ ವಿಡಿಯೋಸ್ಗಳು ಲೈವ್ ನೋಡುವಂತಾಗಿರಿ. ಪ್ರತಿಯೊಂದಲ್ಲಿ ನೀವು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕ ತಿಳಿಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರಿಯರೇ. ಮತ್ತು ದೇವರೇ ಮುಂಜಾನೆ ಸಮಯ ವಾಗ್ದಾನ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಆಶ್ವಸಿಸಿ ಬಲಪಡಿಸಲಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.